ರಾಜ್ಯದೆಲ್ಲೆಡೆ ಮಳೆ ಬಾರದೆ ಬರದ ಛಾಯೆ ಆವರಿಸಿದೆ. ಈ ಸಂದರ್ಭದಲ್ಲಿ ಮೈಸೂರಿನಲ್ಲಿ ಸಚಿವ ಡಾಕ್ಟರ್ ಯತೀಂದ್ರ ಬರ ಅಧ್ಯಯನ ಸಭೆಯನ್ನ ನಡೆಸಿದ್ದಾರೆ. ಬರ ಪರಿಹಾರ, ಅನಾವೃಷ್ಟಿ ಪರಿಸ್ಥಿತಿ ಪರಿಶೀಲನಾ ಸಭೆಯಲ್ಲಿ ಭಾಗಿಯಾದರು. ಇಲ್ಲಿ ಅನಾವೃಷ್ಟಿಗೆ ತುತ್ತಾಗಿರುವಂತಹ ಗ್ರಾಮಗಳ ಬಗ್ಗೆ ವರದಿ ಪರಿಶೀಲನೆಯನ್ನು ನಡೆಸಿದರು. ಮೈಸೂರಿನಲ್ಲಿ ಸಚಿವ ಡಾಕ್ಟರ್ ಯತೀಂದ್ರ ಬರ ಅಧ್ಯಯನ ಸಭೆಯನ್ನ ನಡೆಸಿದ್ದಾರೆ. ಬರ ಪರಿಹಾರ, ಅನಾವೃಷ್ಟಿ ಪರಿಸ್ಥಿತಿ ಜೊತೆಗೆ ಪರಿಶೀಲನಾ ಸಭೆಯಲ್ಲಿ ಭಾಗಿಯಾದರು. ಇಲ್ಲಿ ಅನಾವೃಷ್ಟಿಗೆ ತುತ್ತಾಗಿರುವಂತಹ ಗ್ರಾಮಗಳ ಬಗ್ಗೆ ವರದಿ ಪರಿಶೀಲನೆಯನ್ನು ಕೂಡ ಮಾಡಲಾಯಿತು. ಒಂದ್ ಕಡೆ ಕುಡಿಯೋ ನೀರು, ಬೆಳೆ ಹಾನಿ, ರೈತರ ಸಮಸ್ಯೆ ಜೊತೆಗೆ ಜಾನುವಾರುಗಳಿಗೆ ಮೇವು ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀರಾವರಿ ಮೂಲಗಳ ಬಗ್ಗೆ ಅಧಿಕಾರಿಗಳ ಜೊತೆ ಯತೀಂದ್ರ ಅವರು ಚರ್ಚೆ ಕೂಡ ನಡೆಸಿದ್ರು. ಮತ್ತೆ ಬರ ಪರಿಸ್ಥಿತಿ ಎದುರಿಸೋಕೆ ಅಧಿಕಾರಿಗಳಿಗೆ ಯತೀಂದ್ರ ಅವರು ಸೂಚನೆಯನ್ನು ಕೂಡ ಕೊಟ್ಟಿದ್ದಾರಂತೆ. ನೋಡಿ, ಮೈಸೂರು ಮಾತ್ರ ಅಲ್ಲ, ರಾಜ್ಯದೆಲ್ಲೆಡೆ ಈಗ ಬರದ ಪರಿಸ್ಥಿತಿ, ಬರದ ಛಾಯೆ ಆವರಿಸಿರುವಂತದ್ದು. ಎಲ್ಲೂ ಕೂಡ ಸರಿಯಾಗಿ ಮಳೆ ಆಗಿಲ್ಲ. ಮತ್ತೊಂದು ಕಡೆಗೆ ಇರುವಂತ ನದಿಗಳು ಕೂಡ ಬತ್ತೋಗಿದೆ. ಜೊತೆಗೆ ಬಿತ್ತಿದಂತ ಬೆಳೆಗಳು ಕೂಡ ಮಳೆ ಬಾರದೆ ನಾಶ ಆಗೋಗಿದೆ. ಇಂಥ ಸಂದರ್ಭದಲ್ಲಿ ಈಗ ಒಂದ್ ಕಡೆಗೆ ಕಲಘಟಗಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಅಲ್ಲಿ ಬರ ಪರಿಶೀಲನೆ ನಡೆಸಿದ್ರೆ, ಈ ಕಡೆ ಮೈಸೂರಲ್ಲಿ ಕೂಡ ಸಚಿವ ಡಾಕ್ಟರ್ ಯತೀಂದ್ರ ಬರ ಅಧ್ಯಯನ ಸಭೆಯನ್ನ ನಡೆಸಿದ್ದಾರೆ. ಅದು ಕೂಡ ಬರ ಪರಿಹಾರ ಆಗಿರ್ಬೋದು, ಜೊತೆಗೆ ಅನಾವೃಷ್ಟಿ ಪರಿಸ್ಥಿತಿ ಸದ್ಯ ಸೃಷ್ಟಿಯಾಗಿರುವಂತಹ ಹಿನ್ನೆಲೆಯಲ್ಲಿ ಪರಿಶೀಲನಾ ಸಭೆಯಲ್ಲಿ ಅವರು ಭಾಗಿಯಾದ್ರು. ಈ ಅನಾವೃಷ್ಟಿಗೆ ಯಾವೆಲ್ಲ ಗ್ರಾಮಗಳು ತುತ್ತಾಗಿದೆ, ಅಲ್ಲಿ ಯಾವೆಲ್ಲ ಸಮಸ್ಯೆ ಎದುರಾಗಿದೆ, ಸೊ ಬೆಳೆಗಳ ನಾಶ, ಅಲ್ಲಿನ ಒಂದು ಸ್ಥಿತಿಗೆ ಸಂಬಂಧಪಟ್ಟಂತೆ ಅನ್ನದಾತರ ಅಹವಾಲು ಎಲ್ಲದರ ಬಗ್ಗೆ ಕೂಡ ಇವತ್ತು ವರದಿ ಪರಿಶೀಲನೆ ಸಭೆಯನ್ನ ನಡೆಸಿದ್ರು. ನೋಡಿ, ನೀರು ಸರಿಯಾಗಿ ಮಳೆ ಬಂದಿದ್ರೆ ನದಿಗಳು ತುಂಬಿರ್ತಾ ಇತ್ತು, ಕುಡಿಯೋ ನೀರಿಗೆ ಸಮಸ್ಯೆ ಇರ್ತಿರ್ಲಿಲ್ಲ. ಸೊ ಈ ಎಲ್ಲದಕ್ಕೂ ಒಂದೇ ಸೊಲ್ಯೂಷನ್, ಮಳೆ ಆಗಿಲ್ಲ. ಸೊ ಈ ಒಂದು ಸಂದರ್ಭದಲ್ಲಿ ಕುಡಿಯೋ ನೀರಾಗಿರ್ಬೋದು, ಜೊತೆಗೆ ಬೆಳೆ ಹಾನಿ, ಜೊತೆಗೆ ರೈತರ ಸಮಸ್ಯೆ, ಮತ್ತೊಂದು ಕಡೆಗೆ ಎಸ್ಪೆಷಲಿ ಜಾನುವಾರುಗಳಿಗೂ ಕೂಡ ಮೇವು ಬೇಕು. ಆ ಮೇವು ಬೇಕು ಅಂತಂದ್ರೂ ಕೂಡ ಮಳೆ ಆಗ್ಬೇಕು. ಸೊ ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀರಾವರಿ ಮೂಲಗಳ ಬಗ್ಗೆ ಅಧಿಕಾರಿಗಳ ಜೊತೆಗೆ ಇವತ್ತು ಸಚಿವ ಯತೀಂದ್ರ ಅವರು ಚರ್ಚೆ ನಡೆಸಿರುವಂತದ್ದು. ಕೇವಲ ಚರ್ಚೆ ನಡೆಸಿರೋದು ಮಾತ್ರ ಅಲ್ಲ, ಈ ಬರ ಪರಿಸ್ಥಿತಿ ಎದುರಿಸೋಕೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಇನ್ನೊಂದು ಮಾರ್ಗವಾಗಿ ಯಾವ ತರ ಅಧಿಕಾರಿಗಳು ರೆಡಿ ಇರಬೇಕು. ಇವಾಗ ಮೇವಿಲ್ಲ ಅಂತ ಅಂದ್ರೆ ರೈತರ ಹತ್ರ ದುಡ್ಡು ಇರಲ್ಲ. ಯಾಕಂದ್ರೆ ಬೆಳೆಗೆ ಸರಿಯಾಗಿ ಬೆಳೆನೇ ಬೆಳೆಯೋಕ್ಕಾಗಿಲ್ಲ ಅಂತಂದ್ರೆ ದುಡ್ಡೆಲ್ಲಿಂದ ಸಿಗುತ್ತೆ. ಹಾಗಾಗಿ ಅದರ ಆಲ್ಟರ್ನೇಟಿವ್ ದಾರಿಯಾಗಿ ರೈತರಿಗೆ ಯಾವ ತರದ ಅನುಕೂಲ ಮಾಡಿಕೊಡ್ಬೇಕು. ಮತ್ತೊಂದ್ ಕಡೆಗೆ ಜಾನುವಾರಿಗೆ ಮೇವಾಗಿರ್ಬೋದು, ಅವರ ಬೆಳೆಗಳಾಗಿರ್ಬೋದು, ಬೆಳೆಗೆ ಲಾಸ್ ಆಗಿರುತ್ತೆ. ಸೊ ಅವರು ಕೂಡ ಒಂದಿಷ್ಟು ಬ್ಯಾಂಕ್ಗಳಿಂದ ಸಾಲ ತೆಗೆದುಕೊಂಡು ಬಂದಿರ್ತಾರೆ. ಈ ಎಲ್ಲ ಆಯಾಮದಲ್ಲೂ ಕೂಡ ಸೊ ತಂದಿರುವಂತಹ ಸಾಲಗಳಿಗೆ ಬಡ್ಡಿ ಕಟ್ಟೋಕ್ಕಾಗಲ್ಲ. ಆ ಎಲ್ಲ ಆಯಾಮದಲ್ಲಿ ಅಧಿಕಾರಿಗಳ ಜೊತೆಗೆ ಚರ್ಚೆ ಮಾಡೋದಕ್ಕೆ ಹೇಳಿದ್ದಾರೆ. ರೈತರ ಜೊತೆಗೆ ಏನು ಸಮಸ್ಯೆ ಇದೆ, ಸದ್ಯದ ಪರಿಸ್ಥಿತಿ, ಅವ್ರೇನು ಬೆಳೆ ಬೆಳೆದ್ರೆ ಲಕ್ಷಾಂತರ ರೂಪಾಯಿ ಇದರಿಂದ ಸಿಗೋದಿಲ್ಲ. ಸೊ ಬೆಳೆದ ನಷ್ಟವಾಗಿರುವಂತಹ ಬೆಳೆಗೆ ಸದ್ಯಕ್ಕೆ ಬೇಕಾಗಿರುವಂತಹ ಪರಿಸ್ಥಿತಿಗೆ ರೈತರ ಜೊತೆಗೆ ಕುತ್ಕೊಂಡು ಮಾತನಾಡಿ, ಅವ್ರು ಯಾವುದೇ ಒಂದು ಸಮಸ್ಯೆ ನಿಮ್ಮ ಹತ್ರ ಹೇಳ್ಕೊಂಡ್ರು ಅದಕ್ಕೆ ಸರಿಯಾಗಿ ಸ್ಪಂದಿಸಿ, ಏನು ಅವರಿಗೆ ಬೇಕಾಗಿದೆ ಅದನ್ನ ಕೊಡಿ ಅಂತ ಹೇಳ್ಬಿಟ್ಟು ಸದ್ಯ ಬರ ಪರಿಸ್ಥಿತಿಯನ್ನ ಯಾರೆಲ್ಲ ಅನ್ನದಾತರು ಎದುರಿಸ್ತಾ ಇದ್ದಾರಲ್ಲ ಆ ಎಲ್ಲ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ರೈತರ ಜೊತೆಗೆ ಮುಖಾಮುಖಿಯಾಗಿ ಕೂತ್ಕೊಂಡು ಮಾತುಕತೆಯನ್ನ ನಡೆಸಿ ಏನೇ ಸಮಸ್ಯೆಗಳಿದ್ರು ಕೂಡ ಅವರಿಗೆ ನಿಮ್ಮ ಒಂದು ಆಶ್ವಾಸನೆಯನ್ನ ಕೊಡಿ, ನಿಮ್ ಜೊತೆಗೆ ನಾವಿದೀವಿ ಅಂತ ಹೇಳಿ. ಸದ್ಯ ಯಾಕಂತಂದ್ರೆ ಉಂಟಾಗಿರೋದು ಬರಗಾಲ, ಇದನ್ನು ಯಾವ ಒಂದು ಮ್ಯಾಜಿಕ್ ಮಾಡಿದ್ರು ಕೂಡ ಮಳೆ ತರಿಸೋಕೆ ಯಾರು ಕೂಡ ಸಾಧ್ಯ ಇಲ್ಲ. ಹಾಗಾಗಿ ಈ ಒಂದು ಬರದ ಪರಿಸ್ಥಿತಿಯಲ್ಲಿ ರೈತರ ಜೊತೆಗೆ ಗಟ್ಟಿ ನಿರ್ಧಾರವಾಗಿ ನಾವಿರ್ಬೇಕು. ಸೊ ಅಧಿಕಾರಿಗಳು ನೀವು ರೈತರ ಜೊತೆ ಕುತ್ಕೊಂಡು ಮಾತನಾಡಿ ಆ ಬರ ಒಂದು ಪರಿಹಾರಕ್ಕೆ ಸಂಬಂಧಪಟ್ಟಂತೆ ಅವ್ರು ಏನೇ ಕೇಳಿದ್ರು ಕೂಡ ಸೊಲ್ಯೂಷನ್ ಕೊಡಿ ಅಂತ ಹೇಳಿ ಯತೀಂದ್ರ ಸಿದ್ದರಾಮಯ್ಯನವರು ಹೇಳಿಕೆ ಕೊಟ್ಟಿದ್ದಾರೆ.